ಇದೆಲ್ಲ ಒಂದು ಗ್ಯಾಂಗ್. ಕೆಲವರು ಮೊಬೈಲ್ ಕಳ್ಳತನ ಮಾಡಿದ್ರೆ ಕೆಲವರು ಪರ್ಚೇಸ್ ಮಾಡ್ತಿದ್ರು. ಅವರಿಗೆ ಜಾತ್ರೆಗಳು ಕಾರ್ಯಕ್ರಮಗಳೇ ಹಾಟ್ಸ್ಪಾಟ್. ಹಿಂದೆಯೂ ಅನೇಕ ಬಾರಿ ಸಿಕ್ಕಿ ಬಿದ್ರೂ ಬುದ್ಧಿ ಕಲ್ತಿರ್ಲಿಲ್ಲ. ಆದ್ರೀಗ ಮತ್ತೆ ತಮ್ಮ ಕೈ ಚಳಕ ತೋರಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಐಫೋನ್ನಲ್ಲಿದ್ದ ಅದೊಂದು ಆಪ್ ಖದೀಮರು ಕಂಬಿ ಎಣಿಸುವಂತೆ ಮಾಡಿದೆ. ಫೋಟೋದಲ್ಲಿ ಕಾಣ್ತಿರೋ ಈ ಖದೀಮರು ಮೊಬೈಲ್ ಕಳ್ಳತನದಲ್ಲಿ ನಿಸ್ಸೀಮರು. ಪೊಲೀಸರು ಎಷ್ಟೇ ಸಾರಿ ಅರೆಸ್ಟ್ ಮಾಡಿದ್ರು ಹೊರಬಂದು ತಮ್ಮ ಕೈ ಚಳಕ ತೋರುತ್ತಲೇ ಇದ್ರು. ಸದ್ಯ ಆರ್ಎಂಸಿ ಯಾರ್ಡ್ ಪೊಲೀಸರಿಂದ ಈ ಕುಖ್ಯಾತ ಭದ್ರಾವತಿ ಗ್ಯಾಂಗ್ ಮತ್ತೆ ಅರೆಸ್ಟ್ ಆಗಿದೆ. ಶುಬಿನ್, ಅಹಮದ್, ತೋಫಿಕ್ ಹಾಗೂ ಫೈಜಲ್ ಅನ್ನೋ ಈ ಖತರ್ನಾಕ್ ಗಳಿ ಬಂಧಿತ ಆರೋಪಿಗಳು. ಕಳೆದ ತಿಂಗಳು ಯಶವಂತಪುರ ಹೂವಿನ ಮಾರ್ಕೆಟ್ಗೆ ಬಂದಿದ್ದ ಓರ್ವ ಮಹಿಳೆಯ ಐಫೋನ್ ಕಳ್ಳತನ ಆಗಿತ್ತು. ಪೊಲೀಸರು ಐಫೋನ್ನಲ್ಲಿದ್ದ ಫೈಂಡ್ ಮೈ ಡಿವೈಸ್ ಆಪ್ ಮೂಲಕ ಮೊಬೈಲ್ ಟ್ರೇಸ್ ಮಾಡಿದ್ರು. ಕೊನೆಗೂ ಇಬ್ಬರು ಆರೋಪಿಗಳು ಅಂದ್ರೆ ಶುಬಿನ್ ಮತ್ತು ತೋಫಿಕ್ನ ಈ ಇಬ್ಬರ ವಿಚಾರಣೆ ವೇಳೆ ಭದ್ರಾವತಿ ಮೂಲದ ಮೊಬೈಲ್ ಪಿಕ್ ಪಾಕೆಟ್ ಕಳ್ಳರ ಜಾಲ ಪತ್ತೆಯಾಗುತ್ತೆ. ಯಾವಾಗ ಈ ಇಬ್ಬರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು, ಬಳಿಕ ಅಹಮದ್ ಫೈಜಲ್ನನ್ನ ಅರೆಸ್ಟ್ ಮಾಡಲಾಯಿತು. ಇನ್ನು ವಿಚಾರಣೆ ವೇಳೆ ಈ ಆರೋಪಿಗಳು ಜಾತ್ರೆಗಳು, ಬಸ್ ಸೇರಿದಂತೆ ರಾಜ್ಯದಾದ್ಯಂತ ನಡೆಯುವ ಹಲವು ಕಾರ್ಯಕ್ರಮಗಳಲ್ಲಿ ಕೈಚಳಕ ತೋರಿ ನೂರಾರು ಮೊಬೈಲ್ ಕದ್ದಿರೋದು ಬಯಲಾಗುತ್ತೆ. ಬಳಿಕ ಕದ್ದ ಮೊಬೈಲ್ಗಳನ್ನ ಚೆನ್ನೈನಲ್ಲಿ ಮಾರಾಟ ಮಾಡುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಒಂದು ವೇಳೆ ಮೊಬೈಲ್ ಲಾಕ್ ಓಪನ್ ಆಗಿಲ್ಲ ಅಂದ್ರೆ ಹೀಟರ್ ಮಷೀನ್ ಬಳಸಿ ಮೊಬೈಲ್ ಪಾರ್ಟ್ಸ್ ಬಿಚ್ಚಿ ಮಾರಾಟ ಮಾಡುತ್ತಿದ್ದದ್ದು ಕೂಡ ಗೊತ್ತಾಯಿತು. ಸದ್ಯ ಈ ಆರೋಪಿಗಳಿಂದ 43 ಲಕ್ಷ ಮೌಲ್ಯದ ಬರೋಬ್ಬರಿ 70 ಮೊಬೈಲ್ ವಶಕ್ಕೆ ಪಡೆಯಲಾಗಿದ್ದು, ಈ ಪೈಕಿ 70 ಮೊಬೈಲ್ನಲ್ಲಿ 44 ಐಫೋನ್ಗಳೇ ಆಗಿವೆ. ಸದ್ಯ ಗ್ಯಾಂಗ್ ಕಿಂಗ್ ಪಿನ್ಗಳಾದ ಶ್ರೀನಿವಾಸ್ ಹಾಗೂ ನಾಗೇಶ್ ಪರಾರಿಯಾಗಿದ್ದು, ಆರ್ಎಂಪಿ ಯಾರ್ಡ್ ಪೊಲೀಸರಿಂದ ತನಿಖೆ ಮುಂದುವರಿದಿದೆ. ಬೆಂಗಳೂರು ನಗರದಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ಗಳು ಏನಾಗ್ತಾ ಇದೆ ಅವುಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಅದರ ಪ್ರಕರಣಗಳನ್ನು ಕೂಡ ದಾಖಲಿಸ್ತಾ ಇದ್ದೇವೆ. ಅದರಂತೆ ನಮ್ಮ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯವರು ಅವರ ಬಳಿ ಆಗಿರ್ತಕ್ಕಂಥ ಒಂದು ಮೊಬೈಲ್ ಸ್ನ್ಯಾಚಿಂಗ್, ಮೊಬೈಲ್ ಸುಲಿಗೆಯ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ 16ನೇ ತಾರೀಕು ಶಾಲೆಯ ಮುಂಭಾಗದಲ್ಲಿ ಫಿರ್ಯಾದಿದಾರರು ಸ್ನೇಹಿತರೊಂದಿಗೆ ಮಾತಾಡ್ಕೊಂಡು ಹೋಗುವಾಗ ಮೊಬೈಲ್ ಫೋನನ್ನು ಕಿತ್ಕೊಂಡು ಹೋಗಿರ್ತಾರೆ. ಅದರ ಬಗ್ಗೆ 17ನೇ ತಾರೀಕು ಫೆಬ್ರವರಿ ಅವರು ಪ್ರಕರಣವನ್ನು ದಾಖಲಿಸಿದ್ದು, ಈ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಓರ್ವ ಆರೋಪಿಯನ್ನು ರಾಜಗೋಪಾಲ ನಗರ ಪೊಲೀಸ್ ಠಾಣೆಯ ಒಂದು ಸುಲಿಗೆ ಪ್ರಕರಣದಲ್ಲಿ ಆತ ದಸ್ತಗಿರಿಯಾಗಿ ಏನಿದ್ದ ಆತನನ್ನು ಬಾಡಿ ವಾರೆಂಟ್ ಮೂಲಕ ತೆಗೆದುಕೊಂಡು ಆತನ ಕೂಲಂಕುಷ ವಿಚಾರಣೆಯಿಂದ ಇನ್ನು ಉಳಿದಿರ್ತಕ್ಕಂಥ ಒಟ್ಟು 10 ಮೊಬೈಲ್ ಫೋನ್ಗಳನ್ನು ಆತನಿಂದ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತ ಕೂಡ MOB ವ್ಯಕ್ತಿಯಾಗಿದ್ದಾನೆ. ಜೊತೆಗೆ 2 ಮೋಟರ್ ಸೈಕಲ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈ ವ್ಯಕ್ತಿಯ ಬಂಧನದಿಂದ ಮತ್ತು ಆತನಿಂದ ಮಾಡಿರ್ತಕ್ಕಂಥ ರಿಕವರಿಯಿಂದಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ, ಮೈಕೋಲೇಟ್ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ